ರಕ್ಷಣೆ ನೆಪದಲ್ಲಿ ಹಾವಿಗೆ ಹಿಂಸೆ ನೀಡಿ ವಿಡಿಯೋ ಮಾಡಿ ಹರಿಬಿಟ್ಟ ಭೂಪನ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಅಹೋರಾತ್ರಿ ನಟೇಶ ಪೋಲೇಪಲ್ಲಿ ಎಂಬಾತ ಅರಿಶಿನ ಬಣ್ಣದ ಕೇರೆ ಹಾವು ಹಿಡಿದು ಹಿಂಸೆ ನೀಡಿದ್ದಾನೆ. ಶಿವಲಿಂಗದ ಮುಂದೆ ಕುಳಿತು ಕತ್ತಿಗೆ ಸುತ್ತಿಕೊಂಡು ಧ್ಯಾನ ಮಾಡಿದ್ದಾನೆ. ಬಳಿಕ ಹಾವನ್ನ ಬಕೆಟ್ ನೀರಿನಲ್ಲಿ 2 ಗಂಟೆ ಮುಳುಗಿಸಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಈತನ ನಡೆಗೆ ವಿರೋಧ ವ್ಯಕ್ತವಾಗಿದ್ದು, ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ಶ್ರೀಗಂಧ ಮರ ಕದ್ದೊಯ್ದ ಘಟನೆ ಬೆಳಗಾವಿಯ ಅಯೋಧ್ಯ ನಗರದಲ್ಲಿ ನಡೆದಿದೆ. ಮನೋಜ್ ಕಾವಳೆಕರ್ ಎಂಬುವರ ಮನೆ ಆವರಣದಲ್ಲಿ ಬೆಳೆಸಿದ್ದ ಗಂಧದ ಮರವನ್ನ ಕಳ್ಳರು ಎತ್ತೊಯ್ದಿದ್ದಾರೆ. ಬೆಳಗಿನ ಜಾವ ಎಂಟ್ರಿ ಕೊಟ್ಟ ಕಳ್ಳರು ಕಟರ್ ಮಷಿನ್ ಬಳಸಿ ಬುಡ ಸಮೇತ ಮರವನ್ನ ಕಟ್ ಮಾಡಿ ಕದ್ದೊಯ್ದಿದ್ದಾರೆ. ಶ್ರೀಗಂಧ ಕಳ್ಳತನ ತಡೆಯೋದಕ್ಕೆ ಬಂದ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕಳ್ಳರು ಕಲ್ಲು ತೂರಿದ್ದಾರೆ. ಶ್ರೀಗಂಧ ಮರ ಹೊತ್ತೊಯ್ಯುತ್ತಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನಾ ಸ್ಥಳಕ್ಕೆ ಮಾರ್ಕೆಟ್ ಠಾಣೆ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಯಾದವ ಸಂಘದ ಶತಮಾನೋತ್ಸವ ಹಾಗೂ ಯಾದವಾನಂದ ಸ್ವಾಮೀಜಿಗಳ 16ನೇ ಪಟ್ಟಾಭಿಷೇಕ ಸಮಾರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ಏಪ್ರಿಲ್ 20ರಂದು ಚಿಕ್ಕೋಡಿ ಜಿಲ್ಲಾ ಕ್ರೀಡಾಂಗಣದ ಅಮಟೂರು ಬಾಳಪ್ಪನವರ ಸ್ಮರಣಾರ್ಥ 2 ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಎಂದು ಎಂಎಲ್ಸಿ ಹಾಗೂ ಕರ್ನಾಟಕ ಯಾದವ ಸಂಘದ ರಾಜ್ಯಾಧ್ಯಕ್ಷ ಡಿಟಿ ಶ್ರೀನಿವಾಸ್ ಹೇಳಿದರು. ಬಳ್ಳಾರಿಯಲ್ಲಿ ಮಾತನಾಡಿದ ಡಿಟಿ ಶ್ರೀನಿವಾಸ್, ಕರ್ನಾಟಕ ರಾಜ್ಯ ಯಾದವ ಸಂಘ 1924ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು 2024ರಲ್ಲಿ 100 ವಸಂತಗಳನ್ನು ಪೂರೈಸಿದೆ. ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಯಾದವ ಸಮಾಜ ಸಂಘಟನೆಗಾಗಿ ಸಂಘದ ಶತಮಾನೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.